ಡೌನ್ ಎರಡನೇ ದಿವಸ ಇವತ್ತು ಯಾದಗಿರಿ ಕಥೆ ಏನಾಯ್ತು ಅಂತ ನೋಡೋಣ. ಯಾದಗಿರಿಯಲ್ಲಿ ಕನಕ ಸರ್ಕಲ್ ತರಕಾರಿ ಖರೀದಿ ಮಾಡೋದಕ್ಕೆ ಜನ ಗುಂಪಾಗಿ ಬಂದಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ತರಕಾರಿ ಮಾರುಕಟ್ಟೆ ಬಹುತೇಕ ಫುಲ್, ಜನ ಬೈಕ್ ಮೇಲೆ ಬಂದರು, ತರಕಾರಿ ಖರೀದಿ ಮಾಡೋಕ್ಕೆ ಜೋರಾಗಿ ನಿಂತಿದ್ದಾರೆ. ಸರ್ಕಾರದ ಲಾಕ್ಡೌನ್ ನಿಯಮವನ್ನು ಪಾಲನೆ ಮಾಡ್ತಿಲ್ಲ ಜನ, ನಡ್ಕೊಂಡು ತರಕಾರಿ ಖರೀದಿ ಮಾಡಿ ಅಂತ ಲಾಕ್ಡೌನಲ್ಲಿ ಹೇಳಿದ್ದಾರೆ. ಆದರೆ ಜನ ಬೈಕಲ್ಲೂ ಬರ್ತಿದ್ದಾರೆ, ಎಲ್ಲ ಕಡೆಯಿಂದನೂ ಅಲ್ಲಿ ಬರ್ತಿದ್ದಾರೆ ಮಾರುಕಟ್ಟೆಗೆ. ಮನೆ ಹತ್ತಿರ ಸುತ್ತಮುತ್ತ ಬನ್ನಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲೆಲ್ಲ ಎಲ್ಲ ಕಡೆಯಿಂದನೂ ಈ ಥರ ಭಯಂಕರವಾಗಿ ಓಕೆ. ಸಾಮಾಜಿಕ ಅಂತರ ಪ್ರಾಬ್ಲಮ್ಮು, ಕೆಲವರು ಮಾಸ್ಕ್ ಹಾಕಿಲ್ಲ, ಇದು ಪ್ರಾಬ್ಲಮ್ಮೇ. ಇದು ಯಾದಗಿರಿ ಕನಕ ಸರ್ಕಲ್ನ ದೃಶ್ಯ. ನಿನ್ನೆ ಸಂಜೆ ಕರೋನಾ ಲೆಕ್ಕಾಚಾರದ ಅಪ್ಡೇಟ್ ಬಂದಾಗ ಒಂಚೂರು ಸಮಾಧಾನ ಆಯಿತು. ಒಂದನ್ನು ನೋಡಿದ್ಮೇಲೆ ಇನ್ನೊಂದು ನೋಡಿದಾಗ ಮತ್ತೆ ಆತಂಕ ಹೆಚ್ಚಾಯಿತು. ಹೌದು, ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಕರೋನಾ ರಣಕೇಕೆ ಶುರುವಾಯಿತು. ನಿನ್ನೆ ದಾಖಲೆಯ 596 ಮಂದಿ ಸಾವನ್ನಪ್ಪಿದ್ದಾರೆ. ಸೋಂಕಿನ ಪ್ರಮಾಣದಲ್ಲಿ ಒಂಚೂರು ಇಳಿತು, ಆದರೆ ಸಾವಿನ ಸಂಖ್ಯೆಯಲ್ಲಿ ದಾಖಲೆ ಆಗೋಯ್ತು. ಬೆಂಗಳೂರಿನಲ್ಲಿ ನಿನ್ನೆ 374 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ನಿನ್ನೆ ಒಟ್ಟು 39,305, 40,000 ಒಳಗಡೆ ಬಂತು. ಕೇಸ್ಗಳು ಕಡಿಮೆ ಆಯಿತು ಅಂತ ನಾವು ಅಂದ್ಕೊಂಡ್ವಿ. ಬೆಂಗಳೂರಲ್ಲೂ ಕೂಡ ನಿನ್ನೆ 16,747 ಸೋಂಕು ದೃಢಪಟ್ಟಿದೆ. ತುಂಬ ಡ್ರಾಸ್ಟಿಕ್ಕಾಗಿ ಒಂದು ಮಟ್ಟಕ್ಕೆ ಕಡಿಮೆ ಆಗೋಯ್ತು. ಆದರೆ ಸಾವಿನ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗೋಯ್ತು. ಡೆತ್ ರೇಟ್ ನಿನ್ನೆ ಒಂದೇ ದಿನ 596. ನಮ್ಮ ರಾಜ್ಯದಲ್ಲಿ ಒಟ್ಟು ದಾಖಲೆಯ ಸಾವು 19,372 ಟೋಟಲ್ ಓವರಾಲ್. ದಾಖಲೆ ಕೇಸ್ ಬರೆದದ್ದು ನಿನ್ನೆ ರಾಜ್ಯದಲ್ಲಿ 500ಕ್ಕೂ ಹೆಚ್ಚು ಸಾವನ್ನಪ್ಪಿದ್ದಾರೆ. 596. ಬೆಂಗಳೂರಿನಲ್ಲಿ 374 ಕೇಸ್ ನಿನ್ನೆ ಒಂದೇ ದಿನ ಸಾವಿನ ಸಂಖ್ಯೆಯಲ್ಲಿ ದಾಖಲಾಯಿತು. ಮೊದಲ ಅಲೆಯಲ್ಲಿ ರಾಜ್ಯಕ್ಕೆ ಕಂಟಕ ಆಗಿತ್ತು, ಎರಡನೇ ಅಲೆ ಶುರುವಾಯಿತು, ರಾಜ್ಯಕ್ಕೆ ಜೀವರಕ್ಷಕ ಆಗಿದೆ. ಇದು ಮೈಸೂರಿನ ಜುಬಿಲಿಯಂಟ್ ಕಾರ್ಖಾನೆ ಕತೆ. ಒಂದನೇ ಅಲೆಯಲ್ಲಿ ಸೂಪರ್ ಸ್ಪ್ರೆಡರ್ ಆಗಿತ್ತು, ನಿಮ್ಗೆ ನೆನಪಿರ್ಬೇಕಲ್ಲ. ಜುಬಿಲಿಯಂಟ್ ಕಾರ್ಖಾನೆ ಅಲ್ಲಿರೋ ಎಂಪ್ಲಾಯೀಸ್ಗಳಿಗೆ ಹೇಗೆಲ್ಲ ಕೊರೋನಾ ಅಟ್ಯಾಕ್ ಆಯಿತು, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ರಾಜ್ಯಕ್ಕೆ ಕಂಟಕ ಆಗಿತ್ತು ಇದೇ ಜುಬಿಲಿಯಂಟ್ ಕಾರ್ಖಾನೆ. ಅದೇ ಕಾರ್ಖಾನೆ ಈಗ ರಾಜ್ಯಕ್ಕೆ ಇವಾಗ ಜೀವರಕ್ಷಕ ಆಗ್ತಾ ಇದೆ ಎರಡನೇ ಅಲೆ ಸಂದರ್ಭದಲ್ಲಿ. ಯಾಕೆ ಅಂದರೆ ರೆಮ್ಡಿಸಿವಿರ್ ಉತ್ಪಾದನೆಯನ್ನು ಮಾಡಿ ಸರಬರಾಜು ಮಾಡ್ತಿದ್ದಾರೆ ನಂಜನಗೂಡು ತಾಲೂಕಿನಲ್ಲಿರುವಂತಹ ಜುಬಿಲಿಯಂಟ್ ಕಾರ್ಖಾನೆ. ಇಡೀ ದೇಶಕ್ಕೆ ಇಲ್ಲಿಂದ ರೆಮ್ಡಿಸಿವಿರ್ ಪೂರೈಕೆ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ರೆಮ್ಡಿಸಿವಿರ್ ಉತ್ಪಾದನೆಗೆ 80% ಕಚ್ಚಾ ಸಾಮಗ್ರಿಗಳ ಕೇಂದ್ರ ರಾಜ್ಯಕ್ಕೆ DGCI ಮೂಲಕ ಸರಬರಾಜು ಆಗ್ತಾ ಇದೆ. DGCI ಭಾರತೀಯ ಔಷಧ ನಿಯಂತ್ರಕ ಇಲಾಖೆ. ಹಾಗಾಗಿ ಇವಾಗ ನಾವು ಮೈಸೂರಿನಲ್ಲಿರುವಂಥ ನಂಜನಗೂಡು ತಾಲೂಕಿನ ಜುಬಿಲಿಯಂಟ್ ಕಾರ್ಖಾನೆ ಒಂದು ದೊಡ್ಡ ಮಟ್ಟದ ಕೊಡುಗೆ. ಸೆಕೆಂಡ್ ವೇವ್ ನಾವೇನು ಕರಿತಿದ್ದೀವಿ ರೆಮ್ಡಿಸಿವಿರ್, ಅದಕ್ಕೆ ಕಚ್ಚಾ ಸಾಮಗ್ರಿಗಳನ್ನು ಪೂರೈಕೆ ಮಾಡ್ತಾ ಇದೆ 80%. ಸೊ ಹಾಗಾಗಿ ಎರಡನೇ ಅಲೆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಜೀವರಕ್ಷಕ್ಕಾಗಿ ಕೆಲಸ ಮಾಡ್ತಾ ಇದೆ ಈ ಜುಬಿಲಿಯಂಟ್ ಕಾರ್ಖಾನೆ. ಇವೆಲ್ಲ ಜುಬಿಲಿಯಂಟ್ ಕಾರ್ಖಾನೆಗೆ ಹೋಗಿದ್ದು ಯಾಕೆ ಅಂತಂದರೆ, ಇವತ್ತು ಇಡೀ ದೇಶಾದ್ಯಂತ ಕೇಳಿ ಬರ್ತಾ ಕೂಗು ಏನಂತಂದರೆ ರೆಮಿಡಿಸಿವಿರ್ ವಯಲ್ಸ್ ಬೇಕು ಅಂತ ಕೇಳ್ತಾರೆ. ಹಾಗೆ ಈ ರೆಮಿಡಿಸಿವಿರ್ದು ವಯಲ್ಸ್ಗೆ ತಯಾರು ಮಾಡೋದಕ್ಕೆ ಬೇಕಾದಂಥ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಏನಿದೆಯಲ್ಲ ಅದು ತಯಾರಾಗ್ತಾ ಇರುವಂಥದ್ದು ನಮ್ಮ ಮೈಸೂರಿನ ನಂಜನಗೂಡು ಬಳಿಯಲ್ಲಿರುವಂಥ ಜುಬಿಲಿಯಂಟ್ ಕಂಪನಿನಲ್ಲಿ. ನಮಗೆ ಒಂದಷ್ಟು ವಯಲ್ಸನ್ನು ನಮಗೆ ಕೊಡಿ, ನೀವು ಲೋಕಲ್ಲಾಗಿ ಇಲ್ಲೇ ನೀವು ಕಾರ್ಖಾನೆ ಇರೋದ್ರಿಂದ ನಮಗೆ ಅನುಕೂಲವನ್ನು ಮಾಡಿಕೊಡಿ ಅಂತ ಕೇಳಿದ್ದು. ನಮಗೆ ನೀವು ಚಂಡೀಗಢಿಗೆ ಮಾತಾಡಿ ಅದನ್ನು ಏನು ಎಂಡ್ ಪ್ರಾಡಕ್ಟನ್ನು ಯಾರು ಮಾಡ್ತಾರೋ ಅವ್ರ ಹತ್ರ ನಮಗೆ ಕೊಡಿಸಿ ಅಂತ ಕೇಳಿದ್ದು. ಅದಕ್ಕೆ ಅವರು DHO ಇಂದ ಒಂದು ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂತೇಳಿ ಒಂದು ಲೆಟ್ರ್ ಕೊಡಿ ಅಂತ ಹೇಳಿದ್ರು. ಆ ಲೆಟ್ರನ್ನು ಕೂಡ 6 ಗಂಟೆ ಒಳಗಡೆ ತಲುಪಿಸಿದ್ವಿ.
ಇನ್ನು ಒಂದೆರಡು ದಿನಗಳಲ್ಲಿ ಅವರಿಂದ ಒಂದು ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆ ಬರುತ್ತೆ ಅಂತ ನಾನು ಒಂದು